ಎಲ್ಲರೂ ಕೂಡ ನೀಟ್ ಎಕ್ಸಾಮ್ ನ ಇನ್ನೊಂದು ಸಲ ಬರೆದ್ರಿ. ಇವಾಗ ನಿಮ್ಗೆ ಎಲ್ಲಾರ್ಗೂ ಕೂಡ ಕಾಮನ್ ಆಗಿರುವಂತ ಡೌಟ್ ಏನಂದ್ರೆ, ನನ್ನ ಮಾರ್ಕ್ಸ್ ಸ್ವಲ್ಪ ಕಮ್ಮಿ ಬರ್ತಿದೆ ಮೇಗೆ ಕಂಪೇರ್ ಮಾಡ್ಕೊಂಡ್ರೆ ಎಕ್ಸಾಮ್ ಬರ್ದಾಗ ಇವಾಗ ಜೂನ್ಗೂ ಕೂಡ. ಇವಾಗ ನನಗೆ ಸೀಟ್ ಸಿಗುತ್ತಾ ಸಿಗಲ್ವಾ, ಮತ್ತೆ ಕಟ್ ಆಫ್ ಏನಾದ್ರು ಈ ವರ್ಷ ಇನ್ಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತಾ, ಏನಾಗ್ಬೋದು ಇವಾಗ ಕಟ್ ಆಫ್, ಇದ್ರ ಬಗ್ಗೆ ನೀವು ಸಾಕಷ್ಟು ಜನ ಯೋಚನೆ ಮಾಡ್ತಾ ಇರ್ತೀರಾ. ಮತ್ತೆ ಪೇಪರ್ ಲೆವೆಲ್ ಇವಾಗ ಯಾವ ರೀತಿ ಇತ್ತು ಜೂನ್ ಅಲ್ಲಿ, ಎಲ್ಲಾದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ನೀವೇನಾದ್ರೂ ಕರ್ನಾಟಕದಲ್ಲಿ ನೀಟ್ ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ, ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದ್ರೆ ನೀವು ಮಾಡುವಂತ ಒಂದು ಸಣ್ಣ ಲೈಕ್, ಒಂದು ಸಣ್ಣ ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿಯ ಒಂದು ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ನೀವೇನಾದ್ರೂ ಒಂದು ಪೇಯ್ಡ್ ನೀಟ್ ಕೌನ್ಸಿಲಿಂಗ್ ಮೆಂಬರ್ಶಿಪ್ ನ ನೋಡ್ತಾ ಇರಾ, ಹಾಗೆ ಸ್ಟಡಿ ಅಬ್ರಾಡ್ MBBS ನ ನೋಡ್ತಾ ಇರಾ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ನಂಬರ್ಗೆ ಫಸ್ಟ್ ವಾಟ್ಸ್ಆಪ್ ಮಾಡಿ. ನಂತರ ನಿಮ್ಗೆ ಏನಾದ್ರು ಜಾಯ್ನ್ ಆಗಿ ಇಂಟ್ರೆಸ್ಟೆಡ್ ಇತ್ತು ಅಂದ್ರೆ ನೀವು ಒಂಥರ ಕಾಲ್ ಮಾಡಬಹುದಾಗಿರುತ್ತೆ. ಓಕೆನಾ, ಡೈರೆಕ್ಟ್ ಆಗಿ ಕಾಲ್ ಮಾಡೋದನ್ನ ಅವಾಯ್ಡ್ ಮಾಡಿ. ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇವಾಗ ಯಾರು ಕೂಡ ಈ ಒಂದು ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಇಲ್ಲಿ ಫಸ್ಟ್ ನಾನು ನಿಮ್ಗೆ ಹೇಳೋದೇನಂದ್ರೆ, ಮೇ ತಿಂಗಳಲ್ಲಿ ನೀವೆಲ್ಲರೂ ಕೂಡ ಕಟ್ ಆಫ್ ಅಂತ ಸರ್ಚ್ ಮಾಡಿರ್ತೀರಾ, ಕೆಲವು PDF ರೆಫರೆನ್ಸ್ ಗಳನ್ನ ಕೂಡ ನೋಡಿರ್ತೀರಾ. ಇವಾಗ ಆ ಒಂದು ಕಟ್ ಆಫ್ ಮಾರ್ಕ್ಸ್ಗೂ ಕೂಡ ನೀವು ತೆಗ್ದಿರೋಂಥ ಮಾರ್ಕ್ಸ್ಗೂ ಕೂಡ ಕಂಪೇರ್ ಮಾಡಕ್ ಹೋಗ್ಬಿಡಿ. ಯಾಕಂದ್ರೆ ಸಿನಾರಿಯೋ ಕಂಪ್ಲೀಟ್ಲಿ ಚೇಂಜಸ್ ಆಗಿದೆ. ಇಲ್ಲಿ ಮೇ ತಿಂಗಳಲ್ಲಿ ನಿಮ್ಗೆ ಏನೊಂದು ಎಕ್ಸಾಮ್ನ ಕೊಟ್ಟಿದ್ರು, ಜೂನ್ ತಿಂಗಳಲ್ಲಿ ಏನೊಂದು ಎಕ್ಸಾಮ್ನ ಕೊಟ್ಟಿದ್ರೆ, ಇವೆರಡಕ್ಕೂ ಕೂಡ ಕಂಪೇರ್ ಮಾಡಿದ್ರೆ ಜೂನ್ ತಿಂಗಳಲ್ಲಿ ಕೊಟ್ಟಿರುವಂಥ ಎಕ್ಸಾಮ್ ನಿಮ್ಗೆ ಇವಾಗ ಸ್ವಲ್ಪ ಟಫರ್ ಆಗಿದೆ. ಓಕೆನಾ, ತುಂಬಾ ಟಫ್ ಅಲ್ಲ, ಆದ್ರೆ ಅದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಇದು ಟಫ್ ಇದೆ. ಅದರಿಂದ ಏನಾಗಿದೆ ಅಂದ್ರೆ, ನಮ್ಮ ಮೆಂಬರ್ಶಿಪ್ ಅಲ್ಲೇ ಎಷ್ಟೊಂದು ಜನ ಅವರು ಯಾರ್ಯಾರು ಒಂದು ನೀಟ್ ಎಕ್ಸಾಮ್ ಅಲ್ಲಿ ಒಂದು ಒಳ್ಳೆ ಸ್ಕೋರ್ ಮಾಡಿದ್ರಲ್ಲ, ಅವರೆಲ್ಲರೂ ಕೂಡ ಕಮ್ಮಿ ಸ್ಕೋರ್ ಬಂದಿದೆ. 50 to 100 ಮಾರ್ಕ್ಸ್ ರೆಡ್ಯೂಸ್ ಆಗಿದೆ. ಮತ್ತೆ ನೀವೆಲ್ಲರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಮಾರ್ಕ್ಸ್ ಮೊದಲು ಎಷ್ಟಿತ್ತು, ಇವಾಗ ಎಷ್ಟಾಗಿದೆ ಅಂತ. ಓಕೆನಾ, ಅದರಿಂದ ಏನಾಗುತ್ತೆ ಅಂದ್ರೆ ನಮ್ಮಲ್ಲೇ ಒಂದು ಇನ್ಫಾರ್ಮೇಶನ್ ಶೇರ್ ಆಗುತ್ತೆ, ನಿಮ್ಗೆ ಗೊತ್ತಾಗುತ್ತೆ ಕಟ್ ಆಫ್ ಏನಾಗ್ಬೋದು ಅಂತ. ನಿಮ್ಮ ಮಾರ್ಕ್ಸ್ ಏನಾದ್ರು ಒಂದು ಲಾಸ್ಟ್ ಎಕ್ಸಾಮ್ಗೆ ಕಂಪೇರ್ ಮಾಡ್ಕೊಂಡ್ರೆ, ನೀವು ಇವಾಗ ಮಾರ್ಕ್ಸ್ ಏನಾದ್ರು ಒಂದು 50 to 60 ಮಾರ್ಕ್ಸ್ನ ಕಮ್ಮಿ ತೆಗ್ದಿದ್ದೀರಾ ಅಂದ್ರೆ ನಿಮ್ದು ಏನು ಕೂಡ ಪ್ರಾಬ್ಲಮ್ ಇಲ್ಲ. ಒಂದು ಪೇಪರ್ ಲೆವೆಲ್ ಟಫ್ ಇದ್ದಿದ್ರಿಂದ ನಿಮ್ಮ ಮಾರ್ಕ್ಸ್ ಕಮ್ಮಿ ಬಂದಿದೆ ಅಂತ ಅರ್ಥ. ಓಕೆನಾ, ನೀವೇನಾದ್ರೂ 100 ಮಾರ್ಕ್ಸ್ಗಿಂತ ಕಮ್ಮಿ ತಗೊಂಡಿದ್ದೀರಾ ಅಂದ್ರೆ ನಿಮ್ಮ ಒಂದು ರ್ಯಾಂಕಿಂಗು, ನಿಮ್ಮ ಪೊಸಿಷನ್ ಲಾಸ್ಟ್ ಟೈಮ್ಗಿಂತ ಈ ಟೈಮು ಇನ್ನೂ ಕೆಳಗಡೆ ಹೋಗುವಂತ ಚಾನ್ಸಸ್ ಇರುತ್ತೆ. ಇದನ್ನ ಒಂದು ಸಿಂಪಲ್ ಆಗಿ ಅರ್ಥ ಮಾಡ್ಕೊಬಿಡಿ. ಇವಾಗ ಎಲ್ಲರೂ ಕೂಡ ಮಾರ್ಕ್ಸ್ ನ ಕಮ್ಮಿ ಸ್ಕೋರ್ ಮಾಡಿರೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಗೆ ಕಟ್ ಆಫ್ ಬಂದ್ಬಿಟ್ಟು ಕಮ್ಮಿ ಆಗುತ್ತೆ, ಜಾಸ್ತಿ ಆಗಲ್ಲ. ಓಕೆನಾ, ಮತ್ತೆ ಇನ್ನೊಂದು 2 ಫ್ಯಾಕ್ಟರ್ ಇದೆ ನಿಮ್ಗೆ ಕಟ್ ಆಫ್ ಈ ವರ್ಷ ಕಮ್ಮಿ ಆಗಕ್ಕೆ. ಏನಂದ್ರೆ 1 ಲಕ್ಷ ಸ್ಟೂಡೆಂಟ್ಸ್ಗಳು ಎಕ್ಸಾಮೇ ಬರ್ದಿಲ್ಲ, ಅವ್ರು ಡ್ರಾಪರ್ಸ್ ಆಗಿದ್ದಾರೆ ಅಥವಾ ಇಂಜಿನಿಯರಿಂಗ್ ಹೋಗಿ ಅಡ್ಮಿಷನ್ ಆಗಿರ್ಬೋದು. ಓಕೆನಾ, ಇನ್ನೊಂದೇನಂದ್ರೆ ಕರ್ನಾಟಕ ಕೌನ್ಸಿಲಿಂಗ್ ಅಲ್ಲಿ ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ಓಕೆನಾ, ಅದರಿಂದನೇ ಏನಾಗುತ್ತೆ ಅಂದ್ರೆ ನಿಮಗೆ ಕಟ್ ಆಫ್ ಕಮ್ಮಿ ಆಗುತ್ತೆ. ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳು ಯಾರ್ಯಾರು ಒಂದು ಕಟ್ ಆಫ್ ಬಗ್ಗೆ ತಲೆ ಕೆಡ್ಸ್ಕೊಂಡಿರ್ತಾರೆ, ಒಂದು ಪೇಪರ್ ಲೆವೆಲ್ ಬಗ್ಗೆ ತಲೆ ಕೆಡ್ಸ್ಕೊಂಡಿರ್ತಾರೆ, ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಮತ್ತೆ ಪೇಪರ್ ಯಾವ ಲೆವೆಲ್ ಅಲ್ಲಿ ಇತ್ತು, ಈ ಸಲ ಎಕ್ಸಾಮ್ ಬರ್ದಾಗ ಲಾಸ್ಟ್ ಟೈಮ್ಗಿಂತ ಟಫರ್ ಆಗಿತ್ತಾ ಅಥವಾ ಮಾಡ್ರೇಟ್ ಆಗಿತ್ತಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಪ್ರತಿಯೊಬ್ರು ಕೂಡ. ಮತ್ತೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರ್ಯಾರು ಇಷ್ಟ ಆಗುತ್ತೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.